ವಿಶ್ವನಾಥ್ ಅವರಲ್ಲಿ ಮಾಜಿ ಸಚಿವ ಕೆಎಚ್ ವಿಶ್ವನಾಥ್ ವ್ಯಂಗ್ಯವನ್ನ ಆಡಿದ್ದಾರೆ. ಡಿಕೆ ಶ್ರಮಕ್ಕೆ ಕಿಮ್ಮತ್ತಿಲ್ಲ, ಒಂದು ಕಡೆ ಸಿಎಂ ಬಿಡ್ತಾ ಇಲ್ಲ. ಡಿಕೆ ಪರ ಎಚ್ ವಿಶ್ವನಾಥ್ ಫುಲ್ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಪಕ್ಷಕ್ಕಾಗಿ ಡಿಕೆಶಿ ಶ್ರಮವನ್ನು ಪಟ್ಟಿದ್ದಾರೆ, ಹಣವನ್ನ ಖರ್ಚು ಮಾಡಿದ್ದಾರೆ. ಆದರೆ ಅದಕ್ಕೆ ತಕ್ಕಂಥ ಪ್ರತಿಫಲ ಮಾತ್ರ ಅವರಿಗೆ ಸಿಗ್ತಾ ಇಲ್ಲ. ಅಂತೂ ಇಂತೂ ಕುಂತಿ ಮಕ್ಕಳಿಗೆ ಅಧಿಕಾರ ಇಲ್ಲ. ಈ ಹಿಂದೆ ನಾನು ಕೂಡ ಪತ್ರವನ್ನು ಬರೆದಿದ್ದೆ, ಓದೋರು ಇರಲಿಲ್ಲ. ಅಂತೂ ರಾಹುಲ್ ಗಾಂಧಿ ಅವರಿಗೆ ಇವ್ರ ಜೊತೆ ಮಾತನಾಡೋದಕ್ಕೆ ಟೈಮ್ ಇಲ್ಲ ಎನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಕೂಡ ಹೌದು, ಎಷ್ಟೊಂದು ಬಾರಿ ಡಿಕೆಶಿ ಅವರಾಗಿರ್ಬೋದು, ಸಿಎಂ ಆಗಿರಬಹುದು, ದೆಹಲಿಯಲ್ಲಿ ಮೀಟ್ ಮಾಡೋದಕ್ಕೆ ಅಂತಲೂ ಕೂಡ ಹೋಗಿರುವಂತಹ ಕಾರಣಗಳು ಕೂಡ ಸಾಕಷ್ಟಿದೆ. ಆದರೂ ಕೂಡ ಒಂದು ಬಾರಿಯೂ ಕೂಡ ರಾಹುಲ್ ಗಾಂಧಿ ಅವರು ರಾಜ್ಯ ರಾಜಕೀಯದ ಇಷ್ಟು ಕುರ್ಚಿ ಕಿತ್ತಾಟಗಳು ಆಗ್ತಾ ಇದ್ರು ಕೂಡ ಒಂದೇ ಒಂದು ಬಾರಿಯೂ ಕೂಡ ಒಲವನ್ನು ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇಲ್ಲ. ಈಗ ನೋಡಿದ್ರೆ ಅವರು ದೆಹಲಿಯ ಬಿಟ್ಟು ಈಗ ಪ್ರವಾಸಕ್ಕೂ ಕೂಡ ಹೋಗಿದ್ದಾರೆ. ಹಾಗಾದ್ರೆ ಡಿಕೆಶಿ ಅವರು ಕೂಡ ಭೇಟಿ ಮಾಡೋದಕ್ಕೆ ಹೋಗಿದ್ರು, ಸಿಎಂ ಕೂಡ ಮೊನ್ನೆ ಭೇಟಿ ಮಾಡೋದಕ್ಕೆ ಹೋಗಿದ್ರು. CWC ಸಭೆ ನಿಮಿತ್ತ ಹೋಗಿದ್ದಂಥವ್ರು ಕೂಡ ಅಲ್ಲೂ ಕೂಡ ಆ ಸಭೆಯಲ್ಲಿ ರಾಜಕೀಯದ ಬಗ್ಗೆ ಚರ್ಚೆ ಆಗಲಿಲ್ಲ. ತದನಂತರ ರಾಹುಲ್ ಗಾಂಧಿ ಅವರ ಜೊತೆ ಸಪರೇಟ್ ಆಗಿ ಮಾತನಾಡೋಣ ಅಂತ ಹೇಳಿ ಕೂಡ ಹೋಗಿದ್ರು. ಮೊದಲು ಹೇಳಿದ್ರು ನಾನು CWC ಸಭೆಗೆ ಹೋಗೋದಿಲ್ಲ ಅಂತ ಹೇಳಿಕೆಯನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಿದ್ರು. ಅದಾದ್ಮೇಲೆ ಮನಸ್ಸನ್ನ ಬದಲಾಯಿಸಿಕೊಂಡು ಹೋಗಿದ್ರು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ರಾಜಕೀಯ ನಿಲುವುಗಳ ಬಗ್ಗೆ ಚರ್ಚೆಗಳನ್ನು ಮಾಡಬಹುದು ಎನ್ನುವಂಥ ನಿಟ್ಟಿನಲ್ಲಿ ಆ ಸಭೆಗೆ ಹೋಗಿದ್ರು. ಆ ಸಭೆಗೆ ಹೋದ್ರೂ ಕೂಡ ಆ ಸಭೆಯಲ್ಲೂ ಕೂಡ ಯಾವುದೇ ಚರ್ಚೆಗಳು ಆಗಲಿಲ್ಲ. ಅದ್ರ ಜೊತೆಗೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋದಕ್ಕೂ ಕೂಡ ಸಾಧ್ಯ ಆಗಲಿಲ್ಲ. ಈಗ ವಿಶ್ವನಾಥ್ ಅವರು ಕೊಡ್ತಾ ಇರುವಂತ ಹೇಳಿಕೆಗಳು ಬಹಳ ಕುತೂಹಲವನ್ನ ಮೂಡಿಸೋದ್ರ ಜೊತೆಗೆ ಸಾಕಷ್ಟು ಗೊಂದಲವನ್ನು ಕೂಡ ಮೂಡಿಸ್ತಾ ಇದೆ. ಹಾಗಾದ್ರೆ ಯಾತಕ್ಕೋಸ್ಕರ ಈ ರೀತಿಯಾಗಿ ಮಾತನಾಡಿದರೆ? ಮೂಲ ಕಾಂಗ್ರೆಸ್ಗೆ ಗಂಡಸ್ತನ ಅನ್ನೋದೇ ಇಲ್ವಾ? ಯಾಕೆ ಸಿದ್ದರಾಮಯ್ಯ ಅವರನ್ನ ಪ್ರಶ್ನೆ ಮಾಡುವಂತ ಪ್ರಯತ್ನ ಮಾಡ್ತಾ ಇಲ್ಲ? ಡಿಕೆಶಿ ಕೂಡ ಅಷ್ಟೇ ಶ್ರಮವನ್ನ ಪಟ್ಟಿದ್ದಾರೆ, ಅವರು ಕೂಡ ಹಣವನ್ನ ಖರ್ಚು ಮಾಡಿದ್ದಾರೆ, ಅವರು ಕೂಡ ಪಟ್ಟಕ್ಕೆ ಏರ್ಬೇಕು ಎನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಈಗ ಪಕ್ಷಕ್ಕಾಗಿ ಯಾರು ದುಡಿದ್ರು, ಪಕ್ಷಕ್ಕೋಸ್ಕರ ಯಾರು ಹಣವನ್ನ ಹಾಕಿದ್ರು ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ. ಅಲ್ಲಿ ಹೈಕಮಾಂಡ್ ನಿರ್ಧಾರವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆದರೆ ಹೈಕಮಾಂಡ್ ಯಾಕೋ ಒಲವನ್ನು ತೋರಿಸ್ತಾ ಇಲ್ಲ ಅನ್ನೋದು ಕೂಡ ಮೇಲ್ನೋಟಕ್ಕೆ ಗೊತ್ತಾಗ್ತಿರುವಂಥದ್ದು. ಹಾಗಾದ್ರೆ ಬಹಿರಂಗವಾಗಿ ಯಾಕೆ ಹೇಳಿಕೆಗಳನ್ನು ಕೊಡ್ತಾ ಇಲ್ಲ? ಇಷ್ಟು ಕಿತ್ತಾಟಗಳು ಆಗ್ತಾ ಇದ್ರೂ ಕೂಡ ಒಂದು ಕನ್ಕ್ಲೂಷನ್ ಅನ್ನೋದು ಕೂಡ ಬರ್ತಾ ಇಲ್ಲ ಹೈಕಮಾಂಡ್. ಹಾಗಾದ್ರೆ ಯಾತಕ್ಕೋಸ್ಕರ ಈ ರೀತಿಯಾಗಿ ಗೊಂದಲಗಳು ಮೂಡ್ತಾ ಇದೆ ರಾಜಕೀಯದಲ್ಲಿ ಅನ್ನೋದು ಕೂಡ ದೊಡ್ಡ ಪ್ರಶ್ನೆಯಾಗಿ ಉಳಿತಾ ಇದೆ. ಡಿಕೆ ಪರ ಎಚ್ ವಿಶ್ವನಾಥ್ ಫುಲ್ ಬ್ಯಾಟಿಂಗ್. ಡಿಕೆ ಶ್ರಮಕ್ಕೆ ಕಿಮ್ಮತ್ತಿಲ್ಲ, ಸಿಎಂ ಕುರ್ಚಿ ಸಿಗ್ತಾ ಇಲ್ಲ. ಮೂಲ ಕಾಂಗ್ರೆಸ್ಗೆ ಗಂಡಸ್ತನ ಅನ್ನೋದೇ ಇಲ್ವಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಅವರು ಕೂಡ ಹೆಚ್ಚು ಶ್ರಮವನ್ನ ಪಟ್ಟಿದ್ದಾರೆ. ಆದರೂ ಕೂಡ ಅವರು ಪಟ್ಟಂತ ಶ್ರಮಕ್ಕೆ ಪ್ರತಿಫಲ ಮಾತ್ರ ಸಿಗ್ತಾ ಇಲ್ಲ. ಯಾಕೆ ಸಿದ್ದರಾಮಯ್ಯನವರನ್ನ ಪ್ರಶ್ನೆ ಮಾಡೋದಕ್ಕೆ ಯಾರು ಹೋಗ್ತಾ ಇಲ್ಲ? ನಾನು ಕೂಡ ಈ ಹಿಂದೆ ಪತ್ರವನ್ನ ಬರೆದಿದ್ದೆ, ಆದ್ರೆ ಓದೋರು ಯಾರು ಇರಲಿಲ್ಲ. ಕೈ ನಾಯಕ ರಾಹುಲ್ ಗಾಂಧಿಗೆ ಪಾಪ ಪುರ್ಸೋತ್ತಿಲ್ಲ ಎನ್ನುವಂಥ ಒಂದು ವ್ಯಂಗ್ಯವನ್ನ ಮಾತನಾಡಿದ್ದಾರೆ. ಖಂಡಿತವಾಗ್ಲೂ ಕೂಡ ಅಷ್ಟೇ ರಾಜಕೀಯ ನಾಯಕರು ಹೇಳ್ತಾರೆ, ಹೈಕಮಾಂಡ್ ಏನು ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅದಕ್ಕೆ ನಾವು ಬದ್ಧರಾಗಿರ್ತೇವೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಆದರೆ ಹೈಕಮಾಂಡ್ ಮಾತ್ರ ಯಾವುದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅಲ್ಲಿ ಖರ್ಗೆ ಅವರು ಮಾತ್ರ ಮಾತನಾಡ್ತಾ ಇದ್ದಾರೆ. ಖರ್ಗೆ ಅವರು ಇಲ್ಲಿರುವಂಥ ಇವರ ನಿಲುವುಗಳನ್ನು ತೆಗೆದುಕೊಂಡು ಹೋಗಿ, ಇವರ ಅಭಿಪ್ರಾಯವನ್ನು ತೆಗೆದುಕೊಂಡು ಹೋಗಿ ಇಲ್ಲಿ ಹೈಕಮಾಂಡ್ಗೆ ತಿಳಿಸ್ತಾ ಇದ್ದಾರಾ, ಅಥವಾ ಹೈಕಮಾಂಡ್ ಅದಕ್ಕೆ ಏನಾದರೂ ಬೆಂಬಲವನ್ನು ಸೂಚಿಸ್ತಾ ಇದೆಯಾ? ಬೆಂಬಲವನ್ನು ಸೂಚನೆ ಮಾಡಿದ್ರೂ ಕೂಡ ಯಾಕೆ ಹೇಳಿಕೆಗಳನ್ನು ಕೊಡ್ತಾ ಇಲ್ಲ? ಯಾಕೆ ಸಮಸ್ಯೆಗಳನ್ನು ಪರಿಹಾರ ಮಾಡುವಂತ ಕೆಲಸವನ್ನ ಮಾಡ್ತಾ ಇಲ್ಲ ಅನ್ನೋದು ಕೂಡ ದೊಡ್ಡ ಪ್ರಶ್ನೆಯಾಗಿ ಉಳಿತಾ ಇದೆ. ಹಾಗಾದ್ರೆ ವಿಶ್ವನಾಥ್ ಅವರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಡುವುದು ಎಷ್ಟು ಮಟ್ಟಿಗೆ ಸರಿ ಎನ್ನುವಂತಹ ಪ್ರಶ್ನೆ ಕೂಡ ಒಂದು ಕಡೆ ಮೂಡ್ತಾ ಇದೆ. ಸಿಎಂ ಬಣದ ಅಹಿಂದ ಸಮಾವೇಶಕ್ಕೆ ವಿಶ್ವನಾಥ್ ಗರಂ ಆಗಿದ್ದಾರೆ.